नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो तदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेठ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधनीभूते अद्य आध्यात्मिक भीमसेन विषये विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಕಳೆದ 4 ದಿನಗಳಿಂದ ಭೀಮಸೇನ ಕೇವಲ ವ್ಯಕ್ತಿಯಲ್ಲ, ವಿಶಿಷ್ಟ ಗುಣಗಳ ಅಭಿವ್ಯಕ್ತಿ. ಭೀಮಸೇನ ಭಕ್ತಿಯ ಸಾಕ್ಷಾತ್ ಪ್ರತಿಕೃತಿ ಭೀಮಸೇನ, ಜ್ಞಾನದ ಸಾಕ್ಷಾತ್ ಪ್ರತಿಕೃತಿ ಭೀಮಸೇನ, ವೈರಾಗ್ಯದ ಸಾಕ್ಷಾತ್ ಪ್ರತಿಕೃತಿ ಭೀಮಸೇನ, ಪ್ರಜ್ಞೆಯ ಸಾಕ್ಷಾತ್ ಪ್ರತಿಕೃತಿ ಭೀಮಸೇನ. ಈ 4 ದಿನಗಳಿಂದ ಭೀಮಸೇನನ ಈ ರೂಪಗಳನ್ನು ನೋಡುವುದಕ್ಕೋಸ್ಕರ, ಚಿಂತನೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ. ಭಗವಂತನ ಧ್ಯಾನ ಮಾಡುತ್ತಾ, ಅವನ ಜೊತೆಗೆ ತನ್ನ ಆಂತರಿಕವಾದ ಸಂಬಂಧವನ್ನು ಬೆಳೆಸುತ್ತಾ, ಅಪರೋಕ್ಷವಾಗಿ ಅವನನ್ನು ಕಂಡು ಅನುಭವಿಸೋದಕ್ಕೋಸ್ಕರ, ಅಪರೋಕ್ಷ ಜ್ಞಾನ ಪ್ರಾಪ್ತಿಗೋಸ್ಕರ ನಮಗೆ ಬೇಕು ಈ 10 ಗುಣಗಳು ನಮ್ಮಲ್ಲಿ ಏಕರೂಪವಾಗಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞೆ. ಅದರ ಜೊತೆಯಲ್ಲಿ ಮೇಧ ಬೇಕು. ಮೇಧ ಅಂದರೆ ಅಪರೂಪವಾದ, ಅತ್ಯದ್ಭುತವಾದ ಸ್ಮರಣ ಶಕ್ತಿ. ಯಾವಾಗೋ ಸ್ಮರಣೆ ಬಂದರೂ ಉಪಯೋಗವಿಲ್ಲ. ಯಾವಾಗ ಬರಬೇಕು, ಯಾವ ಸಂದರ್ಭದಲ್ಲಿ ಬರಬೇಕು, ಆಗ ಬರಬೇಕು. ಪರೀಕ್ಷೆಯಲ್ಲಿ ಕುಳಿತು ಪೇಪರ್ ನೋಡಿ ಏನು ಗೊತ್ತಾಗಲಾರದೆ ಅರ್ಧದಲ್ಲೇ ಪೇಪರ್ ಕೊಟ್ಟು ಹೊರಗೆ ಬಂದ ಮೇಲೆ ನೆನಪಾದರೆ ಪ್ರಯೋಜನವೇನು? ನಮ್ಮ ಸ್ಮರಣ ಶಕ್ತಿಯು ಹಾಗೆ ಇರ್ತದೆ. ಪ್ರವಚನ ಮುಗಿದ ಮೇಲೆ ಇದನ್ನು ಹೇಳಬೇಕಾಗಿತ್ತು ಅಂತ ತಿಳ್ಕೊಂಡಂತೆ. ಆದರೆ ಭೀಮಸೇನದ ಸ್ಮರಣ ಶಕ್ತಿ ಹಾಗಲ್ಲ. ಸಂಪೂರ್ಣ ಜಗತ್ತಿನ ಸಂದರ್ಭದಲ್ಲಿ ಪರಮಾತ್ಮನ ವಿಷಯಕವಾದ ಸಂದರ್ಭದಲ್ಲಿ ವೇದೋಕ್ತ, ವೇದಗಳಲ್ಲಿ ಹೇಳಿದ, ವೇದಗಳಿಗೆ ಹೇಳದೇ ಇದ್ದ, ಸ್ವಂತ ಅನುಭವಕ್ಕೆ ಬಂದ, ಮಹಾಭಾರತದಲ್ಲಿ ಹೇಳದೇ ಇದ್ದ ಅಸಂಖ್ಯ ವಿಷಯಗಳನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಸಾಕು. ಭಗವದನ್ಯತ್ರ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ ರುಜಿಯೋಗ್ಯ ಜ್ಞಾನ. ಆಲೋಚನೆ ಮಾಡಿದರೆ ಎಲ್ಲ ವಿಷಯಗಳು ಪ್ರತ್ಯಕ್ಷ.
ಇದು ರುಜಿಯೋಗಗಳ ಜ್ಞಾನ. ಹೌದ್ರೆ ರುಜಿಯೋಗಿಗಳಿಗೂ ಭೀಮನಿಗೂ ಅರೆ ರುಜಿಯೋಗಿಗಳೇ ವಾಯುದೇವರಾಗ್ತಾರೆ. ವಾಯುಪಟ್ಟಕ್ಕೆ ಬರ್ತಕ್ಕಂಥವರು ರುಜುಗಳು. ಈಗ ಸದ್ಯಕ್ಕೆ ವಾಯುಪಟ್ಟದಲ್ಲಿರ್ತಕ್ಕಂಥ ವಾಯುದೇವರೇ ಭೀಮಸೇನ. ಉಪನಿಷತ್ನಲ್ಲಿ ವಾಯುದೇವರ ತತ್ವಜ್ಞಾನದ ಬಗ್ಗೆ ಬೇಕಾದಷ್ಟು ವಿವರಣೆಗಳು ಬಂದಿವೆ. ಜೀವನದ ಉದ್ದಕ್ಕೂ ನಾವು ಓದಿ ತಿಳಿದುಕೊಳ್ಳಿದರೂ ಪ್ರಯತ್ನ ಮಾಡಿದರೂ ಕೂಡ ಪೂರ್ತಿ ಆಗದ ಆ ವಾಯುದೇವರ ಮಹಿಮೆಗಳು, ಅವರ ಸ್ಮರಣ ಶಕ್ತಿ ಎಲ್ಲ ಕಾಲದಲ್ಲಿಯೂ ಅವರಿಗೆ ಪ್ರತ್ಯಕ್ಷ. ಅದೆಲ್ಲ ಇರಲ್ರಿ. ಭೀಮ ಇದ್ದಾಗ ಯಾವ ತತ್ವಜ್ಞಾನ ನೆನಪು ಮಾಡಿಕೊಂಡಿದ್ದಾನೆ. ಭೀಮ ಇದ್ದಾಗ ಅವನ ಸ್ಮರಣ ಶಕ್ತಿ, ಶ್ರೀಕೃಷ್ಣ ಸರ್ವೋತ್ತಮ. ಅವನ ಪ್ರತಿಯೊಂದು ಮಾತು ನನಗೆ ವೇದವಾಕ್ಯ. ಅದನ್ನು ನಾನು ಮೀರಿ ನಡೆಯೋದಿಲ್ಲ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪಾತ್ರ ಭೀಮಸೇನ. ಸಂದರ್ಭಕ್ಕೆ ಹೇಗೆ ಮಾತನಾಡಬೇಕು, ಸಂದರ್ಭದಲ್ಲಿ ಯಾವ ತತ್ವಜ್ಞಾನವನ್ನು ಯಾವ ನೀತಿಯನ್ನು ಉಪಯೋಗಿಸಬೇಕು ಅನ್ನುವ ಪ್ರಜ್ಞೆಯ ಬಗ್ಗೆ ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ಇವತ್ತು ಭೀಮಸೇನನ ರುಜು ವಾಯುದೇವರ ಅವತಾರ ಬದಲಿ ತೆಗೆದುಬಿಡೋಣ. ಭೀಮಾವತಾರದಲ್ಲಿ ಭೀಮ ಯಾವ ಗುರುಕುಲಕ್ಕೆ ಹೋಗಿದ್ದ? ಭೀಮ ಗುರುಕುಲಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಬದರಿಕಾಶ್ರಮದಲ್ಲಿ ವೇದವ್ಯಾಸ ದೇವರೇ ಮೊದಲಾಗಿರ್ತಕ್ಕಂಥವರಿಂದ ತತ್ವಜ್ಞಾನದ ಉಪದೇಶವನ್ನು ಪಡೆದ ಯುವಕ. ಆನಂತರ ದ್ರೋಣರ ಹತ್ತಿರ, ಕೃಪರ ಹತ್ತಿರ, ಕೃಷ್ಣನ ಹತ್ತಿರ ತತ್ವಜ್ಞಾನದ ಉಪದೇಶವನ್ನು ಪಡೆದಿರ್ತಕ್ಕಂಥವನು ಭೀಮಸೇನ. ಅಸ್ತ್ರ ಕಲಿಬೇಕಾಗಿರಲಿಲ್ಲ. ಇವನಿಗೆ ಎಲ್ಲ ಅಸ್ತ್ರಗಳು ಎಲ್ಲ ಕಾಲದಲ್ಲಿಯೂ ಇವನ ಸೇವಕರು. ಆದರೆ ಒಂದು ವಿಷಯದಕ್ಕೆ ಸಂದರ್ಭಾನುಸಾರವಾಗಿ ಒಂದು ಸಂದರ್ಭವನ್ನು ನಾವು ವಿಚಾರ ಮಾಡಿದರೆ, ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಆದರೆ ಶ್ರೀಹರಿಯ ಮುಖದಿಂದ ಸಾಕ್ಷಾತ್ತಾಗಿ ಉಪದೇಶವನ್ನು ಪಡೆಯುವ ಯೋಗ್ಯತೆ ಅರ್ಜುನನಲ್ಲಿಲ್ಲ. ಅರ್ಜುನನಲ್ಲಿ ಒಂದು ಭೀಮನ ರೂಪವೂ ಕೂಡ ಇದೆ. ಅರ್ಜುನನಲ್ಲಿದ್ದ ಭೀಮ ಕೇಳಿದ ಅದನ್ನು ಅರ್ಜುನನಲ್ಲಿ ಇದ್ದ ಭೀಮನನ್ನು ಉದ್ದೇಶಿಸಿ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಮೇಲೆ ಕುಳಿತ ಹನುಮಂತನಾಗಿ ಭೀಮ ಕೇಳಿದ ಕೃಷ್ಣನ ಉಪದೇಶವನ್ನು, ಭಗವದ್ಗೀತೆ ಉಪದೇಶವನ್ನು ಕೇಳಿದ. ಅರ್ಜುನನು ಕೇಳಿದ. ವಿಶಿಷ್ಟ ಸಂದರ್ಭದಲ್ಲಿ ಅರ್ಜುನ ಮರೆತು ಬಿಟ್ಟ. ಅಭಿಮನ್ಯು ಮೃತನಾದಾಗ ಪ್ರಭಾಸ ಕ್ಷೇತ್ರದಲ್ಲಿ ಬ್ರಾಹ್ಮಣ ತನ್ನ ಮಕ್ಕಳನ್ನು ಉಳಿಸಬೇಕು ಅಂತ ಕೇಳಿಕೊಂಡಾಗ ಇಂತಹ ಸಂದರ್ಭದಲ್ಲಿ ಅರ್ಜುನ ಭಗವದ್ಗೀತೆಯನ್ನು ಮರೆತು ಬಿಡ್ತಾನೆ.
ಆ ಭಗವದ್ಗೀತೆಯ ಸಾರವನ್ನೇ ಪರಮಾತ್ಮ ವಿಸ್ತಾರವಾಗಿ ಭೀಷ್ಮರ ಮುಖಾಂತರ ಮುಂದೆ ಪಾಂಡವರಿಗೆ ಮಾಡಿಸುವವರಿದ್ದಾರೆ. ಆದರೆ ಭಗವದ್ಗೀತೆಯನ್ನು ಸ್ವಲ್ಪವೂ ಮರೆಯದೇ ಇರತಕ್ಕಂಥ ಆ ಪರಮಾತ್ಮನ ಪ್ರತಿಯೊಂದು ವಾಕ್ಯಗಳು, ಪ್ರತಿಯೊಂದು ಶಬ್ದಗಳು, ಆ ಶಬ್ದಗಳ ಅಭಿಪ್ರಾಯವನ್ನು ಕೇಳಿ ಮನನ ಮಾಡಿದ ವ್ಯಕ್ತಿ ಭೀಮಸೇನ. ನಾನು ಈಗ ಹೇಳಲಿಕ್ಕೆ ಬಂದ ಪ್ರಸಂಗ, ಮಹಾಭಾರತ ಯುದ್ಧ ಮುಗಿಯಿತು. ಎರಡೂ ಕಡೆಯಲ್ಲಿ ಸೇರಿ ಸುಮಾರು 36 ಲಕ್ಷ ಜನ ಆ ಯುದ್ಧ ಭೂಮಿಯಲ್ಲಿ ಮೃತರಾದರು. ಅಷ್ಟೆಲ್ಲ ಜನರ ಸೂತಕ ಮಹಾಸೂತಕ. ಅದಕ್ಕಾಗಿ 1 ತಿಂಗಳು ಅಲ್ಲೇ ಇದ್ದು ಸ್ನಾನ ಜಪ ತಪ ಮಾಡಿಕೊಂಡು 1 ತಿಂಗಳವರೆಗೂ ಸೂತಕ ಹೋಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲೇ ಇದ್ದು ಉಪಾಸನೆ ಮಾಡಿ 1 ತಿಂಗಳ ನಂತರ ಪಾಂಡವರು ಹಸ್ತಿನಾವತಿಯನ್ನು ಪ್ರವೇಶ ಮಾಡ್ತಾರೆ. ಯಾವ ಸಿಂಹಾಸನದ ಮೇಲೆ ಪ್ರತೀಪ, ಶಂತನು ಇಂಥ ಮಹಾನುಭಾವರು ಪಾಂಡುರಾಜ ಕುಳಿತಿದ್ದರು, ಅಂತಹ ಶ್ರೇಷ್ಠವಾದ ಸಿಂಹಾಸನ. ಧೃತರಾಷ್ಟ್ರ ನಾಮಕೆ ವಾಸ್ತೆ. ಆದರೆ ಅಧಿಕಾರ ಸೂತ್ರವನ್ನೆಲ್ಲ ತನ್ನ ಕೈಲಿಟ್ಟುಕೊಂಡು ಸಿಂಹಾಸನವನ್ನು ಏರಬೇಕಾಗಿರ್ತಕ್ಕಂಥವನು ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ. ಆದರೆ ಯುದ್ಧದ ಶ್ರೇಯಸ್ಸು, ಯುದ್ಧದಲ್ಲಿ ಗೆದ್ದ ಅಂತ ತಿಳ್ಕೊಂಡಂತನೋ ಶ್ರೇಯಸ್ಸು ಧರ್ಮರಾಜನಿಗಲ್ಲ. ಪ್ರಮುಖವಾಗಿ ಯುದ್ಧ ಮಾಡಿದ ಭೀಮಸೇನ, ಅವನ ನಂತರ ಅರ್ಜುನ, ಶ್ರೇಯಸ್ಸು ಹೋಗ್ಬೇಕಾಯ್ತು. ಅದರಲ್ಲಿ ಮುಖ್ಯವಾಗಿ ಭೀಮಸೇನನಿಗೆ. ಯಾಕೆ? ಸಂಪೂರ್ಣ ಯುದ್ಧದ ಭಾರವನ್ನು ಶ್ರೀಕೃಷ್ಣ ಭೀಮಸೇನಿಗೆ ಒಪ್ಪಿಸಿದ್ದ. ಯಾವಾಗ ಶ್ರೀಕೃಷ್ಣ ಸಂಧಾನ ನೇಮದಿಂದ ಹೊರಡ್ತಾನೆಯೋ ಆಗ ಬಾಗಿಲಲ್ಲಿ ದ್ರೌಪದಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನೀವೇನು ಅನುಸಂಧಾನಕ್ಕೆ ಹೊರಟಿದ್ದೆ ಪರಮಾತ್ಮ, ನಿನ್ನ ಕಾರ್ಯ ಎಂದಿಗೂ ಅಪೂರ್ಣವಾಗಿರೋದಿಲ್ಲ. ಆದರೆ ನೀನು ಸಂಧಾನ ಮಾಡ್ಕೊಂಡು ಬಾ, ಬೇರೆ ಏನು ಮಾಡ್ಕೊಂಡು ಬಾ. ಒಂದು ವೇಳೆ ಈ ಪಾಂಡವರು ಸಂಧಿಗೆ ತಯಾರಾದರೆ ಅವರು ನನ್ನ ಆ ದುಃಖವನ್ನು ಮರೆತಿದ್ದಾರೆ ಅಂತ ಅರ್ಥ. ನೀನು ಸಂಧಿ ಮಾಡ್ಕೊಂಡು ಬಂದರೆ ಕೃಷ್ಣ, ನನ್ನ ಈ ಬಿಚ್ಚಿದ ಕೂದಲನ್ನು ಕಟ್ಟೋದು ಯಾವಾಗ, ನನ್ನ ಅಪಮಾನದ ಸೇಡನ್ನು ತೀರಿಸಿಕೊಳ್ಳೋದು ಯಾವಾಗ ಅಂತ ತಲೆಬಾಗೆ ನಮಸ್ಕರಿಸಿದ್ದಾಳೆ. ಅವಳ ಕಣ್ಣೀರಿನ 2 ಬಿಸಿ ಬಿಸಿಯಾದ ಕಣ್ಣೀರಿನ ಹನಿಗಳು ಕೃಷ್ಣನ ಪಾದದ ಮೇಲೆ ಬಿದ್ದಿವೆ. ಪರಮಾತ್ಮ ಆಗಲೇ ಸಾಧಿಸಿದ್ದಾನೆ. ದ್ರೌಪದಿ, ನಿನಗೆ ಇಷ್ಟೆಲ್ಲ ಪೀಡೆಯನ್ನು ಯಾರು ಕೊಟ್ಟಿದ್ದಾರೆ? ಆ ಎಲ್ಲರ
ಶವದ ಎದುರಿಗೆ ಅವರ ಹೆಂಡಂದಿರು ಕೂದಲು ಬಿಚ್ಚಿ ಕುಳಿತುಕೊಂಡು ದುಃಖಿಸುವ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ಅಂದರೆ ಸೂಚ್ಯವಾಗಿ ನಾನು ಕೌರವರ ಜೊತೆಗೆ ಸಂಧಿಗೆ ಹೋಗಿಲ್ಲ. ಸಂಧಿಯ ನೆವದಿಂದ ಅವರಿಗೆ ಸೈಕಾಲಜಿಯಾಗಿ ಅವರನ್ನು ಕೊಂದು ಬರೋದಕ್ಕೋಸ್ಕರ ಹೊರಟಿದ್ದೇನೆ. ಆಕ್ಚುಯಲ್ ಯುದ್ಧದ ಜವಾಬ್ದಾರಿ ಅಸ್ಮಿನ್ ಯುದ್ಧೆ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ. ಈ ಮಹಾಭಾರತ ಯುದ್ಧದ ಮುಖ್ಯ ಜವಾಬ್ದಾರಿ ನಿನ್ನ ತಲೆಯ ಮೇಲೆ ಇದೆ. ಈ ದುಷ್ಟ ಹನನ ರೂಪವಾದಂಥ ಭೂಭಾರ ಹರಣ ರೂಪವಾದಂಥ ಈ ಮಹಾಯುದ್ಧದ ಆ ಒಂದು ಪ್ರಭಾರಿ ನೀನು. ನಿನ್ನ ಮೇಲೆ ಈ ಜವಾಬ್ದಾರಿ ಇದೆ. ಮುಂದೆ ಭೀಮ ಆ ಜವಾಬ್ದಾರಿಯನ್ನು ಪೂರ್ತಿಯಾಗಿ ನಿರ್ವಹಿಸಿದ ಮಾತು ಬೇರೆ. ಇಷ್ಟೆಲ್ಲ ಆದ ನಂತರ ಧರ್ಮರಾಜ ಸಿಂಹಾಸನ ಏರಬೇಕು. ಧರ್ಮರಾಜ ಹೇಳ್ತಾನೆ, ನಾನು ಸಿಂಹಾಸನ ಇರೋದಿಲ್ಲ, ನಾನು ಸಿಂಹಾಸನದ ಮೇಲೆ ಇರೋದಿಲ್ಲ. ಯಾಕೆ? ಈ ಸಿಂಹಾಸನ ಪಡೆಯುವುದಕ್ಕೋಸ್ಕರ ನಾವು ಕೊಟ್ಟ ಬೆಲೆ $36,00,000 ಕ್ಕಿಂತ ಹೆಚ್ಚು ಸೈನಿಕರ ಮರಣ. ಅಷ್ಟು ಜನರ ರಕ್ತದಿಂದ ಈ ಸಿಂಹಾಸನ ಸಿಕ್ತವಾಗಿದೆ. ಇಷ್ಟೆಲ್ಲ ಪಾಪಕ್ಕೆ ಗುರಿಯಾದ ನಾನು ಈ ರಕ್ತ ಸಿಕ್ತ ಸಿಂಹಾಸನ ಇರಲಿಕ್ಕೆ ಅಧಿಕಾರಿ ಅಲ್ಲ. ಧರ್ಮರಾಜನ ಮಾತಿನ ಕಡೆ ಲಕ್ಷ್ಯ ಕೊಡಿ. ಇಷ್ಟೆಲ್ಲ ಸಂಹಾರಕ್ಕೆ ಕಾರಣ ನಾನು. ನನ್ನಿಂದ ಕೌರವ ಸೈನ್ಯ ವಿನಾಶವಾಯಿತು ಅಂತನ್ನುವ ನಾನು ಅಂತನೋ ಈಗೋ ಧರ್ಮರಾಜ ಮನಸ್ಸಿನ ಒಂದು ಭಾಗದಲ್ಲಿ ಅಡಗಿದೆ. ಆದರೆ ಧರ್ಮರಾಜ ಸಾಮಾನ್ಯ ವ್ಯಕ್ತಿ ಅಲ್ಲ. ಧರ್ಮರಾಜ ಸತ್ಯವನ್ನು ತಿಳಿದುಕೊಳ್ಳುವ ವ್ಯಕ್ತಿಯಾಗಿದ್ದ. ಎರಡನೇ ಕ್ಷಣಕ್ಕೆ ಅನಿಸಿತ್ತು, ಈ 11 ಕ್ಷಣದಲ್ಲಿ ನಾ ಎಷ್ಟು ಜನರನ್ನು ಕೊಂದಿದ್ದೇನೆ, ಒಂದು ಅಕ್ಷಣಿಸ ಕೂಡ ಸೈನ್ಯವೂ ಕೂಡ ಇಲ್ಲ. ಆದರೆ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮಸೇನ, 4 ಅಕ್ಷೋಹಿಣಿ ಸೈನ್ಯವನ್ನು ಅರ್ಜುನ ವಿನಾಶ ಮಾಡಿ 11ರಲ್ಲಿ 10 ಅಕ್ಷೋಹಿಣಿ ಸೈನ್ಯವನ್ನು ಇವರಿಬ್ಬರು ಸೇರಿಯೇ ಸಂಹಾರ ಮಾಡಿ ಈ ಯುದ್ಧದ ಫಲಭಾಗಿಗಳು ಭೀಮಾರ್ಜುನರು. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಮುಖ್ಯವಾಗಿ ಯುದ್ಧ ಮಾಡಿದವರು ಭೀಮ, ನೀನು ಮತ್ತು ಅರ್ಜುನ. ನಿಮ್ಮಲ್ಲಿ ಯಾರಾದರೂ ಒಬ್ಬ ರಾಜರಾಗಲಿ, ನಾನು ಸನ್ಯಾಸ ತೆಗೆದುಕೊಂಡು ಕಾಡಿಗೆ ಹೋಗ್ತೇನೆ. ಇದು ಧರ್ಮರಾಜನ ನಿಲುವು. ಆಗ ಧರ್ಮರಾಜನಿಗೆ ಅಲ್ಲಿ ಸೇರಿದ ಎಲ್ಲ ಬಂಧುಗಳು ಯಾರ ಮಾತೆಗೆ ಧರ್ಮರಾಜನಿಗೆ ಸಮಾಧಾನ ಆಗಲಿಲ್ಲ. ವೇದವ್ಯಾಸರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ದೇವಸ್ಥಾನಗಳನ್ನು ಋಷಿಗಳು ಹೇಳ್ತಾರೆ. ಭೀಮನಿಗೆ ಸಮಾಧಾನ ಆಗೋದು, ಧರ್ಮರಾಜನಿಗೆ ಸಮಾಧಾನ ಆಗಲಿಲ್ಲ. ಆಗ ಭೀಮ ಸ್ವಲ್ಪ ಮೊದಲಿಸಿ ಹೇಳ್ತಾನೆ, ಹಿರಿಯರು ಯಾವಾಗ ತಪ್ಪು ದಾರಿಯಲ್ಲಿರ್ತಾರೆ ಆವಾಗ ಕಿರಿಯರು ವಿನಯದಿಂದ ಅದನ್ನು ಕೇಳದೇ ಇದ್ದಾಗ ಸ್ವಲ್ಪ ಮೂದಲಿಸಿ ಹೇಳಬೇಕು ಅಂತಿಕೊಂಡಂತದೆ. ಉತ್ತಮೇ ವಚಸ ಶಿಕ್ಷಾ, ಅವ್ರ ತಪ್ಪನ್ನು ಅವ್ರು ಹೇಳಬೇಕು. ಅದಕ್ಕೆ
ಭೀಮಸೇನ ಒಂದು ಅದ್ಭುತವಾದ ಮಾತನಾಡ್ತಾನೆ. ಶ್ರೋತ್ರಿಯ ಸೇವತೆ ರಾಜನ್ ಮಂದಸ್ಯ ಅವಿಪಶ್ಚಿತಃ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ. ಅಣ್ಣ, ಧರ್ಮರಾಜ ಅಂತ ಅನಿಸ್ಕೊಂಡಿತ್ತು. ಯಾವಾಗಲೂ ಋಷಿ ಮುನಿಗಳು ವನವಾಸದಲ್ಲಿ 12 ವರ್ಷ ದಿನವೂ ಅನೇಕ ಋಷಿ ಮುನಿಗಳ ಉಪದೇಶ ಕೇಳಿದ್ದೆ ಎಲ್ಲ ಕೇಳಿದ್ದೆ. ಆದರೆ ಸಮಯಕ್ಕೆ ಉಪಯೋಗ ಬೀಳ್ತಾ ಇಲ್ಲಲ್ಲ. ಕೆಲವರು ಪುರೋಹಿತರು ಇರ್ತಾರೆ, ವೇದ ಮಂತ್ರ ಚೆನ್ನಾಗಿ ಹೇಳ್ತಾರೆ, ಒಂದರ ಮುಂದೆ ಒಂದರ ನಂತರ ಹೇಳ್ತಾರೆ. ಆದರೆ ಅರ್ಥ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋದಿಲ್ಲ. ಅದರ ಅರ್ಥಜ್ಞಾನವಿಲ್ಲದೆ ಅವರಿಗೆ ಆ ಕೇವಲ ಉಚ್ಚಾರಣೆ ಮಾಡಿ ಸ್ವಲ್ಪ ಪುಣ್ಯ ಬಂತವೇ ಹೊರತು ಅರ್ಥ ಜ್ಞಾನದ ನಂತರ ಬರ್ತಕ್ಕಂಥ ಪುಣ್ಯ ಏನಿದೆ ಅದು ಬರೋದಿಲ್ಲ ಅವರಿಗೆ. ಅವರಂತೆ ನಿನ್ನ ಕಥೆಯಾಗಿದೆ ಅಲ್ಲ. ಶಾಸ್ತ್ರ ಮುಖೋದ್ಗತ ಇದೆ, ಆದರೆ ಆ ಶಾಸ್ತ್ರ ಏನು ಹೇಳ್ತದೆ ಅದರ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲಲ್ಲ ಅಣ್ಣ. ಹೀಗೇಕೆ ಮಾಡ್ತಿ? ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡು. ನಿನಗೆ ಯುದ್ಧ ಬೇಡಾಗಿತ್ತಲ್ಲ, ಯುದ್ಧಕ್ಕೆ ಒಪ್ಕೊಂಡು ಯಾಕೆ? ಒಪ್ಪಿಕೊಂಡಿದ್ದರಿಂದಾಗಿ ಯುದ್ಧದ ಪರಿಣಾಮ ಏನೇ ಇದ್ರೂ ಅದನ್ನು ಸ್ವೀಕಾರ ಮಾಡಬೇಕು. ನೀನು ಒಪ್ಕೊಂಡೆ ಅಂತಿಕೊಂಡು ನಾನು ಮಾಡಿದೆ. ಇಲ್ಲದೇ ಇದ್ರೆ ಕೃಷ್ಣ ಸಂಧಾನಕ್ಕೆ ಹೊರಟಾಗ ಮೊಟ್ಟ ಮೊದಲು ಸಂಧಿ ಮಾಡಿಕೊಂಡು ಬಾ ಕೃಷ್ಣ, ಇಷ್ಟೆಲ್ಲ ರಕ್ತಪಾತ ಬೇಕಾಗಿಲ್ಲ, ಸಂದರ್ಭ ಬಂದಾಗ ಧಾರ್ತ ರಾಷ್ಟ್ರಶ್ಚ ಅಧಶ್ಚರಾಹ ಭವಾಮಹ ಅಂತ ಹೇಳಿದವನು ನಾನು. ಮೇಲ್ನೋಡಿಗೆ ಭೀಮಸೇನ ಮಹಾಬಲಿಷ್ಠ, ಆದರೆ ಯುದ್ಧ ಬೇಡ ಅಂತಾನೆ. ಬೇಕಾದರೆ ಮೇಲ್ತೋರಿಕೆ ಅರ್ಥದಲ್ಲಿ ಧೃತರಾಷ್ಟ್ರನ ಮನೆಯ ಸೇವೆ ಮಾಡಿಕೊಂಡಿರ್ಲಿಕ್ಕೆ ನಾನು ತಯಾರಿದ್ದೇನೆ, ಆದರೆ ಈ ರಕ್ತಪಾತ ಬೇಡ ಅನ್ನುವ ಒಂದು ಶಾಂತಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವನು ಭೀಮಸೇನ. ವೈಯಕ್ತಿಕ ಸಾವು ನೋವು, ವೈಯಕ್ತಿಕವಾಗಿರ್ತಕ್ಕಂಥ ಪೀಡೆಗಳು, ಆ ಒಂದು ಪೀಡೆ ಅನುಭವಿಸಿದ್ರೂ ಪರವಾಗಿಲ್ಲ, ಒಂದು 1000 ಜನರ ಪ್ರಾಣ ಉಳಿಯುವಂತಿದ್ದರೆ ಆ ಬಲಿದಾನಕ್ಕೆ ತಯಾರಾಗಬೇಕು. ತ್ಯಜೇದೇಕಂ ಕುಲಸ್ಯ ಅರ್ಥೆ ಕುಲಂ ಜನಪದಸ್ಯ ಅರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ತಿಳ್ಕೊಂಡಂತನ್ನುವ ವೇದವ್ಯಾಸರ ಉಪದೇಶ ಇದೆಯಲ್ಲ, ಕೇಳಿ ಪ್ರಯೋಜನವೇನು? ಅದನ್ನು ಪ್ರಾಕ್ಟಿಕಲ್ಗೆ ತರೋದು ಬೇಡವೇ? ಆದ್ದರಿಂದಾಗಿ ಕೊನೆಗೆ ಹೇಳ್ತಾನೆ, ಅಣ್ಣ 11 ದಕ್ಷಿಣ ಸೈನ್ಯ ನೀನು ಕೊಂದ್ಯಾ? ನಾನು ಕೊಂದನೆ? ಅರ್ಜುನ ಕೊಂದನೆ? ಎಲ್ಲ ಸುಳ್ಳು. ನಮ್ಮಲ್ಲಿ ಇದ್ದ ಆ ಭಗವಂತ ಇವರನ್ನೆಲ್ಲ ಕೊಂದಿದ್ದಾನೆ. ಪ್ರಾಣಸ್ಯಾನ್ನಮಿದಂ ಸರ್ವಂ ಸರ್ವಂ ಪ್ರಾಣಸ್ಯ ಭೋಜನಂ. ವೇದದ ತತ್ವಜ್ಞಾನದ ಭಗವದ್ಗೀತೆಯ ಸಾರವನ್ನು ಭೀಮಸೇನ ಹೇಳ್ತಾ ಇದ್ದಾನೆ. ಅರ್ಜುನ ಸ್ವಲ್ಪ ಮರೆತಿದ್ದ. ಅವನು ಹೇಳ್ತಾನೆ, ನಾನು ಕೊಂದವನು ಅಂತ ಅಭಿಮಾನ ಯಾಕೆ ಪಡ್ತೀಯ? ಯಾರು ಕೊಲ್ಲಿಕ್ಕೆ ನೀನು? ನಾಯಂ ಅಂತೆ ನಹನ್ಯತೆ. ಈ ನಿತ್ಯವಾದ ಜೀವನನ್ನು ಯಾರು ಕೊಲ್ಲಿಕ್ಕಾಗೋದಿಲ್ಲ.
ನಾನೇ ಎಲ್ಲ ಕಡೆಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಪರಮಾತ್ಮ ತಾನು ತನ್ನ ವಿಶಿಷ್ಟತೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನೆ, ಅರ್ಜುನ ನಿಮಿತ್ತ ಮಾತ್ರ ಮಯೈವೇತೆ ನಿಹತಃ ಪೂರ್ವಮೇವ. ನಾನು ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿಂದು ಹಾಕ್ತಕ್ಕಂಥವನು. ಈ ಸಂಪೂರ್ಣ ಜಗತ್ತೇ ಆ ಪ್ರೇರಕನಾದ ಮುಖ್ಯ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನ ಆಹಾರ. ಮೃತ್ಯುದೇವತೆ ಅವನಿಗೆ ಉಪ್ಪಿನಕಾಯಿ. ಮೃತ್ಯುದೇವತಾ ಉಪಸೇಚನ. ಸಂಪೂರ್ಣ ಜಗತ್ತು ಪ್ರಳಯ ಕಾಲದಲ್ಲಿ ಭಗವಂತನ ಭಕ್ಷ್ಯ ಭೋಜ್ಯಗಳು. ಸಾಮಾನ್ಯ ಮಿನಿ ಪ್ರಳಯದಂತೆ ಇರತಕ್ಕಂಥ ಈ ಮಹಾಭಾರತ ಯುದ್ಧದ ಈ 36 ಲಕ್ಷ ಜನರ ಪ್ರಾಣವನ್ನು ತೆಗೆದುಕೊಂಡವನು, ಆ ಪ್ರಾಣಕ್ಕೆ ಆಧಾರನಾದ ದೇವರು. ನಾನು ಕೊಂದಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಏಕೆ ಅಭಿಮಾನ ಪಡ್ತೀರಿ? ಇದರ ಜೊತೆಗೆ ಭೀಮಸೇನ ಸೂಚನೆ ಮಾಡ್ತಾ ಇದ್ದಾನೆ, ಆ ಪರಮಾತ್ಮನ ನಂತರ ಪ್ರಾಣನಾಗಿ ಈ ಜಗತ್ತನ್ನು ನುಂಗುವನು ನಾನು. ನೀ ಅಲ್ಲ, ನೀನೇ ಸ್ವತಂತ್ರಪ್ಪ. ಚರಾಚರಾತ್ಮಕವಾಗಿರ್ತಕ್ಕಂಥ ಈ ಜಗತ್ತನ್ನು, ಜಗತ್ತಿನ ಸೃಷ್ಟಿಯು ಅವನ ಕೈಯಲ್ಲಿದೆ, ಜಗತ್ತಿನ ಲಯವೂ ಅವನ ಕೈಯಲ್ಲಿದೆ. ಅತ್ಯಂತ ರೋಗದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ, ಮರಣಾಸನ್ನನಾದ ವ್ಯಕ್ತಿ, ಭಗವಂತನ ಮನಸ್ಸು ಬಂದರೆ ಉಳಿತಾನೆ. 2 ಸಲ ಅರ್ಜುನ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಹೊರಟಾಗ ಉಳಿಸಿದವನು ಕೃಷ್ಣ. ಭಗವಂತನ ಇಚ್ಛೆ ಇಲ್ಲದೆ ಇದ್ದರೆ ಭೀಷ್ಮ ದ್ರೋಣರಂಥವರು ಕೂಡ ಯುದ್ಧ ಭೂಮಿಯಲ್ಲಿ ಕೆಳಗೆ ಉರುಳ್ತಾರೆ. ಅಣ್ಣ ನಾನು ಅಂತನ್ನೋ ಅಭಿಮಾನ ಬಿಟ್ಬಿಡು. ಪರಮಾತ್ಮನಿಗೆ ಭೂಭಾರಕ್ಕೆ ಸೂಚ್ಯವಾಗಿ ಭೀಮಸೇನ ಹೇಳ್ತಾ ಇದ್ದಾನೆ, ಭೂಭಾರ ಹರಣಕ್ಕೆ ಪರಮಾತ್ಮನ ಪ್ರಮುಖ ಅಂಗ ನಾನಾಗಿದ್ದರೂ ನಾನು ಕೊಂದಿದ್ದೇನೆ ಅಂತ ಅನ್ನೋ ಅಭಿಮಾನ ನನಗಿಲ್ಲ. ನನ್ನ ನಿಜವಾದ ತತ್ವಜ್ಞಾನ ನನ್ನ ಹತ್ರ ಇದೆ. ನಿನ್ನ ಪ್ರಯತ್ನ ಹೇಗಿದೆ ಗೊತ್ತಾ? ಪರಮಾತ್ಮ ಇದೆಯಾ ಗೊತ್ತಿದೆಯಾ? ನೀರು ಬೇಕು ಅಂತ ತಿಳ್ಕೊಂಡಂತೇಳಿ ಬಾವಿಯನ್ನು ತೋಡಿದಾಗ ಆರಂಭದಲ್ಲಿ ಬರುವುದು ಕೆಸರು ಮಿಶ್ರಿತವಾದ ನೀರು. ಮಣ್ಣು ಕೆಸರು ಎಲ್ಲ ಬರ್ತದೆ. ಕೆಸರು ಮಿಶ್ರಿತವಾದ ನೀರು ಬೇಕಾಗಿಲ್ಲ, ಮುಚ್ಚಿಬಿಡ್ರಿ ಬಾವಿ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥ ಮೂರ್ಖನಂತೆ ನೀನು ಕೆಲಸ ಮಾಡ್ತಾ ಇದ್ದೆ. ಅಣ್ಣ, ಇದನ್ನು ಈ ಸಂಪೂರ್ಣವಾಗಿರ್ತಕ್ಕಂಥ ಕ್ಷತ್ರಿಯರಿಗೆ ಯುದ್ಧ ಅಂತನ್ನೋದು ಸ್ವಧರ್ಮ. ಕೃಷ್ಣಾರ್ಪಣೆ ಹೇಳೋದು ಬಾಕಿ ಇದೆ. ಸಿಂಹಾಸನದ ಮೇಲೆ ಏರಿ ರಾಜ್ಯವನ್ನೇ ಕೃಷ್ಣನಿಗೆ ಸಮರ್ಪಿಸಿಬಿಡು. ಆಗ ನಿನ್ನ ಈ ಪೂಜೆ ಮುಗೀತದೆ. ಈಗಾಗಲೇ ಅರ್ಧದಲ್ಲಿ ನಾನೇ ಕೊಂದವನು ಅಂತ ಹೇಳಿ, ರಾಜ್ಯ ಬೇಡ ಅಂತ ತಿಳ್ಕೊಂಡಂಥೇಳಿ ಅರ್ಧ ಬಾವಿ ತೋಡಿ ಅದನ್ನು ಮುಚ್ಚಿಸ್ತಕ್ಕಂಥ ವಿವೇಕಹೀನಂತೆ ವರ್ತಿಸಬೇಡ ಅಣ್ಣ ಅಂತಕ್ಕಂಥ ಮಾತನ್ನು ಭೀಮಸೇನ ಹೇಳ್ತಾನೆ. ಸ್ವವಿಹಿತ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗುವ ಹಿಂಸೆ ಅಂತ ತಿಳ್ಕೊಂಡಂತೇನಿದೆ, ಆ ಹಿಂಸೆ ಅದು ಅನಿವಾರ್ಯವಾಗಿರ್ತದೆ. ಸ್ವಾಮಿಗಳ ಕಡೆಯಿಂದ ಮುದ್ರೆಯನ್ನು ತೆಗೆದುಕೊಳ್ಳುವಾಗ ಬಿಸಿ ಹತ್ತದೆ, ಚುರುಚುರು ಅನ್ನಿಸ್ತದೆ. ಇಷ್ಟು ಜನರಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ಸ್ವಾಮಿಗಳು ಶಿಕ್ಷಾರ್ಹರೇ? ಅಲ್ಲ.
ಅದರ ಸ್ವಲ್ಪ ನಿಮಗೆ ಬಿಸಿಯನ್ನು ತಟ್ಟಿಸಿ ನಿಮ್ಮ ಪಾಪಗಳನ್ನು ಸುಟ್ಟಾಕಿದ್ದಾರಲ್ಲ, ಅದರ ಕಡೆಗೆ ಲಕ್ಷ್ಯ ಕೊಡಿ. ದುಷ್ಟರಾದ ದುರ್ಯೋಧನಾದಿಗಳು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಹುಣ್ಣು, ಕ್ಯಾನ್ಸರ್ನಂತೆ ಇದ್ರು ಅವರು. ಅದನ್ನು ಆಪರೇಷನ್ ಮಾಡಿ ಕಿತ್ತಾಕಿದ್ದೇವೆ ನಾವು. ನಮ್ಮ ಕಡೆಯಿಂದ ಪರಮಾತ್ಮ ಮಾಡಿಸಿದ್ದಾನೆ. ನಾವು ಇನ್ಸ್ಟ್ರೂಮೆಂಟ್, ನಾವು ಇದಕ್ಕೆ ಬಾಧ್ಯರಲ್ಲ. ನಮಗೆ ಪಾಪ ಬಂದಿಲ್ಲ, ಭಗವಂತನ ಆಜ್ಞಾ ಪ್ರಕಾರವಾಗಿ ಮಾಡಿಕೊಂಡಿದ್ದೇವೆ. ನಾನು ಕೊಂದಿದ್ದೇನೆ ಅಂತ ಅನ್ನೋದನ್ನು ಅಭಿಮಾನ ಬಿಡೋಣ, ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸೇತ. ಅದನ್ನು ಸಮರ್ಪಣೆ ಮಾಡೋದು ಬಿಟ್ಟು ನಾನು ಮಾಡಿದ್ದೇನೆ, ನನಗೆ ಪಾಪ ಬಂದಿದೆ, ನಾನು ಅಂತ ತಿಳ್ಕೊಂಡಂತೇಳಿ ಇದೇನು ಹೇಳ್ತೀಯ? ಧರ್ಮರಾಜನು ಕೂಡ ತತ್ವಜ್ಞಾನದ ಹಿಂದೆ ಸರಿದವನಲ್ಲ. ಭೀಮ ನಿನಗೆ ಏನೋ ಹೇಳು, ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿಲ್ಲನು? ಕರ್ಮಯೋಗ, ಆನಂತರ ಧ್ಯಾನ ಯೋಗ, ಆನಂತರ ಭಕ್ತಿಯೋಗ, ಆನಂತರ ಸನ್ಯಾಸ ಯೋಗ. ಯಾವುದೇ ಫಲವಿಲ್ಲದೆ, ಯಾವುದೇ ಫಲವನ್ನು ಬಯಸದೆ ನಿಷ್ಕಾಮ ಕರ್ಮವನ್ನು ಮಾಡಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ತಾನು ಮನುಷ್ಯ ಹೊರಡಬೇಕು ಅಂತ ಹೇಳಿದ್ದಾರಲ್ಲ. ಸರ್ವಸಾಮಾನ್ಯದ ವ್ಯವಹಾರದಲ್ಲಿಯೂ ಕೂಡ ಮೊದಲು ಬ್ರಹ್ಮಚಾರಿಯಾಗಿ, ಆನಂತರ ಗೃಹಸ್ಥಾಶ್ರಮಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ, ವಾನಪ್ರಸ್ಥಾಶ್ರಮಿಯಾಗಿ ಕೊನೆಗೆ ಸನ್ಯಾಸಿ ಆಗಬೇಕು ಅಂತ ಹೇಳಿದ್ದಾರಲ್ಲ. ಶಾಸ್ತ್ರ ಸುಳ್ಳು ಹೇಳ್ತದೆಯಾ? ನನಗೆ ಇದು ಯಾವುದೂ ಬೇಕಾಗಿಲ್ಲ, ಇದರ ಫಲ ಬೇಕಾಗಿಲ್ಲ, ನಾನು ಸನ್ಯಾಸಿ ಆಗ್ತೇನೆ. ಇದರಲ್ಲಿ ಏನು ತಪ್ಪಿದೆ? ಆಗ ಭೀಮ ಹೇಳ್ತಾನೆ, ಎಷ್ಟು ಸಂದರ್ಭೋಚಿತವಾಗಿ ಮಾತನಾಡ್ತಾನೆ. ಅದ್ರ ಜೊತೆಗೆ ಕೃಷ್ಣ ಹೇಳಿದ ಭಗವದ್ಗೀತೆಯನ್ನಷ್ಟು ನೆನಪನ್ನು ಇಟ್ಟುಕೊಂಡಿದ್ದಾನೆ. ಸಂದರ್ಭೋಚಿತ ಮಾತನ್ನು ನಿನ್ನಿನ ದಿವಸ ಕಂಡಿದ್ದೇವೆ. ಈಗ ಭಗವದ್ಗೀತೆಯನ್ನೇ, ಸಾರವನ್ನೇ ಆ ಕೃಷ್ಣನ ಎದುರಿಗೆ ಪರೀಕ್ಷೆ ಒಪ್ಪಿಸ್ತಾ ಇದ್ದಾನೆ ಭೀಮಸೇನ. ಇದಕ್ಕೆ ಅಂತ ತಿಳ್ಕೊಂಡಂತಾರೆ ಮೇಧಾಶಕ್ತಿ. ಭಗವಂತ ಹೇಳಿದ್ದನ್ನು ಮರೆಯೋದಿಲ್ಲ, ಪ್ರಾಕ್ಟಿಕಲ್ ಆಗಿ ತನ್ನ ಜೀವನದಲ್ಲಿ ತರತಕ್ಕಂಥ ವ್ಯಕ್ತಿ ಭೀಮಸೇನ. ಸರಿ ಅಣ್ಣ, ತಪ್ಪಿಸ್ತಾ ನೀ ಅಲ್ಲ, ನಾವು ತಪ್ಪಿಸ್ತಾರೆ. ನಮ್ಮ ಅಣ್ಣ ಯುದ್ಧದ ಪರಿಣಾಮಕ್ಕೆ ಅಂಜಿ ರಾಜಿ ಬಿಟ್ಟು ಹೋಗ್ತಾನೆ. ಈ ರೀತಿಯಾಗಿ ಧರ್ಮದ ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ ನಿಲ್ಲದೆ ಬೆನ್ನು ತೋರಿಸಿ ಹೋಗ್ತಾನೆ ಅಂತ ಹೇಳಿ ನಮ್ಮ ಅಣ್ಣ ಅಂತ ಅನ್ನೋದನ್ನು ನಾವು ತಿಳಿಯಲಿಲ್ಲ. ನಿನಗೋಸ್ಕರ ಎಲ್ಲವನ್ನೂ ಸಹನ ಮಾಡಿದೆವು. ಅಣ್ಣನಿಗೋಸ್ಕರ ನಮ್ಮ ಎದುರಿಗೆ ನಡೆದಿರ್ತಕ್ಕಂಥ ಅಪಮಾನವನ್ನು ಸಹನ ಮಾಡಿದೆವು. ಕಾಡಿಗೆ ಹೋದೆವು, ಅಜ್ಞಾತವಾಸವನ್ನು ಮಾಡಿದೆವು. ನಮ್ಮ ಅಣ್ಣ ಧರ್ಮದಲ್ಲಿ ಸ್ಥಿರವಾಗಿ ಉಳಿತಾನೆ, ಕ್ಷತ್ರಿಯ ಧರ್ಮವನ್ನು ಬಿಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅವನ ಮನಸ್ಸಿನ ಮೇಲೆ ಮಾನಸಿಕವಾದ ರೀತಿಯಲ್ಲಿ ಭೀಮಸೇನ ಪ್ರೆಷರ್ ತರ್ತಾ ಇದ್ದಾನೆ. ಅಣ್ಣ ಅಹಿಂಸೆ ಅಹಿಂಸೆ ಅಂತ ತಿಳ್ಕೊಂಡಂತ ಅನ್ನೋದು ಇದು ಬ್ರಾಹ್ಮಣರಿಗೆ ಹೇಳಿರ್ತಕ್ಕಂಥದ್ದು. ಹೌದು, ಅವರು ಶಾಸ್ತ್ರದಲ್ಲಿ ಯಾವಾಗಲೂ ಆಸಕ್ತರಾಗಿರಬೇಕು. ಹಿಂಸೆ ಹಿಂದೆ ಬಿದ್ದರೆ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಜಗತ್ತಿಗೆ ತತ್ವಜ್ಞಾನ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ
ಆದರೆ ಅದು ಕ್ಷತ್ರಿಯರ ಧರ್ಮ ಅಲ್ಲ. ಕ್ಷತ್ರಿಯರ ಧರ್ಮ ಪರಮಾತ್ಮನ ಏನು ಹೇಳಿದ್ದಾನೆ ಪರಮಾತ್ಮ? ನಿಯತಂ ಕುರು ಕರ್ಮತ್ವಂ. ನಮ್ಮ ಕರ್ಮ ಏನು? ಕ್ಷತ್ರಿಯ ಧರ್ಮ ಜಗತ್ತಿನ ಪರಿಪಾಲನೆ, ರಕ್ಷಣೆ, ಸಜ್ಜನರ ರಕ್ಷಣೆ, ಅದಕ್ಕಾಗಿ ದುಷ್ಟರ ಸಂಹಾರ. ನಮ್ಮ ಕರ್ತವ್ಯ ಅಲ್ಲೇನು? ಸನ್ಯಾಸಿ ಆಗ್ತೇನೆ ಅಂತ ಹೇಳ್ತೀಯಲ್ಲ, ಸನ್ಯಾಸಿಯ ಧರ್ಮ ರಾಜನಿಗೆ ಹೇಳಲಿಲ್ಲ. ನೀನು ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಣ್ಣ. ಆಯಾ ವರ್ಣದವರು ಆ ವರ್ಣದಿಂದಲೇ ಭಗವಂತನ ಆರಾಧನೆ ಮಾಡಬೇಕು. ಬ್ರಾಹ್ಮಣ ನಾಳೆ ಮಿಲಿಟರಿಯಲ್ಲಿ ಮುಖ್ಯಸ್ಥನಾಗಿದ್ದರೂ ಕೂಡ ತನ್ನ ನಿತ್ಯ ನಿಯಮದ ಸಂಧ್ಯಾವಂದನಾದಿಗಳನ್ನು ಬಿಡಲಿಕ್ಕಿಲ್ಲ, ಅಧ್ಯಯನ ಅಧ್ಯಾಪನ ಬಿಡಲಿಕ್ಕಿಲ್ಲ, ಉಪಜೀವನಕ್ಕೆ ಯಾವುದೇ ಸ್ಥಾನದಲ್ಲಿರಲಿ. ಅದಕ್ಕೋಸ್ಕರವೇ ಭೀಮ ನಾನು ದ್ರೋಣಾಚಾರ್ಯರಿಗೆ ಹೇಳಿದ್ದು, ಇದು ನಿಮ್ಮ ಧರ್ಮವಲ್ಲ, ಅದು ಕೂಡ ದುಷ್ಟ ದುರ್ಯೋಧನ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡೋದು. ಅವರ ಎದುರಿಗೆ ನಾನು ಹೇಳಿದ್ದೇನೆ, ಅವರವರ ಧರ್ಮ ಅವರು ವಿಶೇಷವಾದ ರೀತಿಯಲ್ಲಿ. ಅಣ್ಣ, ನಿನಗೆ ಉಪದೇಶ ಮಾಡಿ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆಯೋ ನನಗೆ? ಯಾಕೆ? ಮನುಷ್ಯರಿಗೆ ಮೊದಲು ಪಾಪದಿಂದ ರೋಗ ಬರ್ತದೆ, ರೋಗದಿಂದ ಮನೋರೋಗ ಬರ್ತದೆ. ಭೀಮಸೇನನ ಮನಃಶಾಸ್ತ್ರದ ಅದ್ಭುತವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ಈ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ. ಭೀಮ ಹೇಳ್ತಾನೆ, ನಾನು ರೋಗಿ ಅಂತ ತಿಳ್ಕೊಂಡು ಅಂತಕ್ಕಂಥವನಿಗೆ ಯಾವ ಔಷಧಿಯೂ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಅಣ್ಣ, ವೈದ್ಯಶಾಸ್ತ್ರದಲ್ಲಿ ಒಂದು ಕತೆ ಹೇಳ್ತಾರೆ. ಏನು ಕತೆ ಹೇಳ್ತಾರೆ? ಒಬ್ಬ ವ್ಯಕ್ತಿಗೆ ಒಬ್ಬ ಡಾಕ್ಟರ್ ಹೇಳಿದ, ನಿನ್ನ ನಾಡಿಯ ಪ್ರಕಾರ ನಿನಗೆ ಮಹಾಯಕ್ಷ್ಮ ರೋಗ ಆಗಿದೆ, 4th ಸ್ಟೇಜ್ TB ಆಗಿದೆ, ನೀನು 1 ತಿಂಗಳ ಮೇಲೆ ಕೂಡ ಉಳಿಯೋದಿಲ್ಲ ಅಂತ ತಿಳ್ಕೊಂಡಂತಿದೆ. ಆಗ ಇನ್ನೊಬ್ಬ ವೈದ್ಯ ಭೇಟಿಯಾದ. ನಿನಗೇನೂ ಆಗಿಲ್ಲೋ, ನಾನು ಔಷಧಿ ಕೊಡ್ತೀನಿ, ಎಲ್ಲ ಗುಣ ಆಗ್ತದೆ, ನಿನಗೆ ಯಾವ ರೋಗವೂ ಇಲ್ಲ ಅಂತ ಹೇಳಿದ. ಮೊದಲನೇ ವೈದ್ಯ ಹೇಳಿದ ನಂತರ 15-20 ದಿವಸದಲ್ಲಿ ಆ ವ್ಯಕ್ತಿ ಊಟ ಬಿಟ್ಟ, ಮತ್ತೊಂದು ಬಿಟ್ಟ, ಅದು ಬಿಟ್ಟ, ಚಿಂತೆ 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 ಮಾಡಿ ಸ್ವರಿಗೆ ಕಡ್ಡಿಯಾಗಿದ್ದ ಅಣ್ಣ. ಆದರೆ ಈ ವೈದ್ಯ ಹೇಳಿದ ನಂತರ ಚೆನ್ನಾಗಿ ಊಟ ಮಾಡಲಿಕ್ಕೆ ಚಾಲು ಮಾಡಿದ, ಎಲ್ಲ ಮಾಡಿದ, ಗಟ್ಟಿಮುಟ್ಟದ. ಮನೋರೋಗ, ದೇಹದ ರೋಗವನ್ನು ದೂರ ಮಾಡಬಹುದು, ಮನೋರೋಗವನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ ಅಣ್ಣ. ಆದ್ದರಿಂದಾಗಿ ನೀನು ಪ್ರಾಮಾಣಿಕನ. ಮರೆತೆಯ? ನಾನು ಮರ್ತಿಲ್ಲ ಅಣ್ಣ. ನನ್ನ ಕಣ್ಣೆದುರಿಗೆ ಇವತ್ತಿಗೂ ಕೂಡ ನನ್ನ ಮೇಧ, ನನ್ನ ಸ್ಮೃತಿ ಜಾಗೃತವಾಗಿದೆ. ನಮ್ಮ ಎದುರಿಗೆ ಏಕವಸ್ತ್ರೆಯಾಗಿರ್ತಕ್ಕಂಥ ದ್ರೌಪದಿಯನ್ನು ಆ ದುಷ್ಟ ದುಶ್ಯಾಸನ ಎಳೆದು ತಂದದ್ದನ್ನು ಮರೆತೆಯಾ ನೀನು? ಪ್ರತಿಯೊಬ್ಬ ಮನುಷ್ಯನಲ್ಲಿ ಹೇಗೆ ಸ್ಥೂಲವಾದ ಶರೀರದಲ್ಲಿ 3
ಮುಖ್ಯವಾಗಿರ್ತಕ್ಕಂಥ ಧಾತುಗಳು ರಕ್ತ, ವಾತ, ಪಿತ್ತ. ಇಲ್ಲ, ಕಫ, ವಾತ ಮತ್ತು ಪಿತ್ತ. ಈ ಮೂರು ಶರೀರಕ್ಕೆ ಇವು ಮೂರು ಬೇಕೇ ಬೇಕು. ಇವು ಸಮಾನ ಸ್ಥಿತಿಯಲ್ಲಿದ್ದಾಗ ಅವನು ಆರೋಗ್ಯವುಳ್ಳವನಾಗಿರ್ತಾನೆ. ಇವು ವಿಷಮವಾದಾಗ ಅವನಿಗೆ ಜ್ವರಾದಿಗಳ ಪೀಡೆ ಆಗ್ತದೆ. ರಜೋಗುಣ ಅದರಂತೆ ಶರೀರದಲ್ಲಿಯೂ ಕೂಡ ಮೂರು ಗುಣಗಳಿರ್ತವೆ. ಸತ್ವಗುಣ, ರಜೋಗುಣ, ತಮೋಗುಣಗಳು. ಸತ್ವಗುಣ ಉನ್ನಾಹವಾದಾಗ ದೇವರು ನನ್ನ ಹಿಂದೆ ಇದ್ದಾನೆ, ಎಲ್ಲವನ್ನೂ ಮಾಡಿಸುವವನೇ, ನಾಹಂ ಕರ್ತ ಹರಿಕರ್ತ. ಆದ್ದರಿಂದಾಗಿ ಕೊಡುವ ಕರ್ತೃ ಇರಲು ಬಿಡುಬಿಲು ಚಿಂತೆಯೇನು, ಚಿಂತೆ ಯಾಕೆ ಮಾಡ್ತೀಯೋ, ಚಿನ್ಮಯನಿದ್ದಾನೆ ಅನ್ನುವ ಒಂದು ಧೈರ್ಯ. ಪರಮಾತ್ಮ ನಮ್ಮ ಸಂರಕ್ಷಣೆಗಿದ್ದಾನೆ, ನಾನು ನನ್ನ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು ಅಂತೇಳಿ ಅನ್ನುವ ಪ್ರವೃತ್ತಿ ಉಂಟಾಗ್ತದೆ. ಅಣ್ಣ, ಯಾವಾಗ ರಜೋಗುಣದ ಉನ್ನಾಹ ಆಗ್ತದೆ ಆವಾಗ ನಾನು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಹಣ, ನನ್ನ ಭೋಗ, ದೇವರನ್ನು ಮರೆತು ಅದರಲ್ಲಿ ಆಸಕ್ತನಾಗ್ತಾನೆ. ಯಾವಾಗ ತಮೋಗುಣದ ಉನ್ನಾಹವಾಗ್ತದೆ ಆಗ ಅವನಿಗೆ ಚಿಂತೆ, ಭಯ, ಅದಕ್ಕೋಸ್ಕರ ತಪ್ಪುಗಳ ಮೇಲೆ ತಪ್ಪುಗಳು, ಏನೇನೋ ಮಾಡ್ತಾನೆ. ಏನೋ ದೊಡ್ಡ ತಪ್ಪು ಮಾಡಿ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಹಾಕ್ಕೊಳ್ತಾನೆ, ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ತಾನೆ. ತಮೋಗುಣ ಉನ್ನಾಹವನ್ನು ಹೊಂದಿದ ದುರ್ಯೋಧನ ಕೃಷ್ಣನ ಮಾತನ್ನು ಕೇಳಲಿಲ್ಲ, ಅವನನ್ನೇ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ. ಅದಕ್ಕೋಸ್ಕರ ಮಸಣದಲ್ಲಿ ಬಿದ್ದಿದ್ದಾನೆ, ಸುಟ್ಟು ಬೂದಿಯಾಗಿದ್ದ. ಕೃಷ್ಣನ ಮಾತನ್ನು ಕೇಳಿದೆವು, ಇನ್ನು ಗಟ್ಟಿಮುಟ್ಟಾಗಿದ್ದೇವೆ. ಸತ್ವಗುಣದ ಬೇಡ, ಯುದ್ಧ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ. ಈ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತ ಏನಿದೆ, ಹೀನ ಗಂಡ ಅಂತ ಏನಿದೆ, ಅಣ್ಣ, ದೇವರನ್ನು ನಂಬದ ವ್ಯಕ್ತಿಯ ತಮೋಗುಣದ ಉನ್ನಾಹವಾಗಿದ್ದಿರ್ತಕ್ಕಂಥ ಸಂದರ್ಭ ಇದು. ಈ ತಮೋಗುಣದ ಉನ್ನಾಹವನ್ನು, ನಿನ್ನಲ್ಲಿ ತಮೋಗುಣ ನಿನ್ನ ಮೇಲೆ ಡಾಮಿನೇಟ್ ಆಗುವುದನ್ನು ನೀನು ಬಿಡಬೇಡ ಅಣ್ಣ. ಉತ್ತಿಷ್ಠ ಜಾಗ್ರತ. ಅರ್ಜುನ, ಏಳು, ಎದ್ದೇಳು. ನಪುಂಸಕನಂತೆ ಮಾತನಾಡಬೇಡ. ನಿನ್ನಂಥ ವ್ಯಕ್ತಿಗೆ ಇದು ಶೋಭಿಸೋದಿಲ್ಲ. ಈ ಮಾತನ್ನು ಅರ್ಜುನನಿಗೆ ಹೇಳಿದ್ದನ್ನು ಈಗ ನಿನಗೆ ಹೇಳಬೇಕಾಗಿದೆ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವ ಉಪಯುಜ್ಯತೆ ತ್ಯಕ್ತ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅಣ್ಣ, ನಿನ್ನ ಹೃದಯದ ದೌರ್ಬಲ್ಯ ಇದೆ. ನಿಮ್ಮಂಥ ಜನರು ಎಂದಿಗೂ ಸುಖಿಗಳಾಗೋದಿಲ್ಲ. ಸುಖ ಬಂದಾಗ ಹಿಂದಿನ ದುಃಖವನ್ನು ನೆನೆಸ್ತಾ ಇರ್ತಾರೆ. ನೀವು ಜೀವನದಲ್ಲಿ ಬಹಳ ಸಲ ನೋಡಿದ್ದೆ, ಬಹಳ ಕಷ್ಟದಿಂದ ಬಂದಿರತಕ್ಕಂಥವರು ಅದೆಲ್ಲ ಮರೆತು ಈಗಿನ ಸುಖ ಅನುಭವಿಸೋದಿಲ್ಲ. ನಾವು ಆವಾಗ ಕಷ್ಟದಲ್ಲಿದ್ದೆವು, ಇವರು ಅಪಮಾನ ಮಾಡಿದ್ರು, ಅಷ್ಟು ದಿವಸ ಉಪವಾಸ ಮಾಡಬೇಕಾಯಿತು, ಆಗ ಮಲ್ಕೊಳ್ಳಿಕ್ಕೆ ಹಾಸಿಗೆ ಚೆನ್ನಾಗಿರಲಿಲ್ಲ, ಆಗ ಅಷ್ಟು ಜನ ಅವ್ರ ಹತ್ರ ಬೇಡಬೇಕಾಯ್ತು, ಇವ್ರ ಹತ್ರ ಬೇಡಬೇಕಾಯ್ತು, ಅವ್ರ ಅಪಮಾನ ಮಾಡಿದ್ರು, ಇವ್ರ ಅಪಮಾನ ಮಾಡಿದರು. ಸುಖದಲ್ಲಿಯೂ ಅದನ್ನೇ ನೆನೆಸ್ತಾರೆ. ದುಃಖದಲ್ಲಿ ಅಯ್ಯೋ ಸುಖದ ಪರಿಸ್ಥಿತಿ ಬಂದಿತ್ತು, ಅನುಭವಿಸಲಿಲ್ಲ ಅಂತಕೊಂಡಂತ ಆಗ ದುಃಖ ಅನುಭವಿಸ್ತಾರೆ. ನಿನ್ನಂಥ ಕ್ಷತ್ರಿಯರು ಅಳುತ್ತಾ ಕೂತ್ಕೊಳ್ತಕ್ಕಂಥ ಸಂದರ್ಭ ಅಲ್ಲ ಅದು. ನಿನ್ನಲ್ಲಿದ್ದ ಕ್ಷಾತ್ರ ತೇಜಸ್ಸು ಜಾಗೃತವಾಗಲಿ. ಅಪಮಾನ ಇದು ಭಗವಂತನ ದೇಣಿಗೆ ಆಗಿದ್ದರೂ ಕೂಡ
ಆ ಅಪಮಾನದ ಸೇಡನ್ನು ಬ್ರಾಹ್ಮಣ ತನ್ನ ಸಾತ್ವಿಕ ತೇಜದಿಂದ ದೂರ ಮಾಡಿಕೊಂಡ್ರೆ ಇವನ ಸಾತ್ವಿಕ ತೇಜದಿಂದ ಅಪಮಾನ ಮಾಡಿದ ವ್ಯಕ್ತಿಯು ತಾನೇ ಅಪಮಾನಿತ ಅಂತಿಕೊಂಡಂತನ್ನು ಅನುಭವಿಸುವಂತೆ ಮಾಡಬೇಕಾಗ್ತದೆ. ಯಾವನೊಬ್ಬ ಬೈತಾನೆ ನಿಮಗೆ, ಹಾಗಿದ್ದೀರಿ ಹೀಗಿದ್ದೀರಿ ಹೀಗಿದ್ದೀರಿ ಅಂತ ಕೇಳ್ರಿ, ಪರವಾಗಿಲ್ಲ. ಪಾಪ ನೀವು ಉತ್ತರ ಕೊಡಲಿಲ್ಲ ಅಂತಂದರೆ ಬೈದು 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 ದಣದು ಎಷ್ಟು ಬೈದ್ರು ನಿಂಗೆ ಉಪಯೋಗ ಇಲ್ಲಪ್ಪ, ಏನು ಉಪಯೋಗ ಇಲ್ಲ, ಕಲ್ ನಂಗೆ ಕೂತಿಯಲ್ಲ ಅಂತ ಕೊಂಡಂತೇಳಿ ಆಗ ನೀವು ಉತ್ತರ ಕೊಡಬೇಕು. ನಾ ಇನ್ನೂ ಕೇಳಲಿಕ್ಕೆ ತಯಾರಿದ್ದೀನಿ, ಇನ್ನೂ ಸ್ವಲ್ಪ ಬೈದಿದ್ರೆ ಬೈರಿ ಅಂತ ಕೊಂಡಂತ ಅವಾಗ ಬೈಯೋದು ತಾನೇ ಬಿಡ್ತಾ, ಅವನಿಗೆ ಅಪಮಾನ, ಅವನಿಗೆ ಅಂತ ಅನ್ನಿಸ್ತದೆ. ಇದು ಬ್ರಾಹ್ಮಣನ ಧರ್ಮ. 100 ಬೈಗಳು ಮುಗಿದ ಕ್ಷಣಕ್ಕೇನೆ ಚಕ್ರದಿಂದ ತಲೆ ಹಾರಿಸೋದು ಇದು ಕೃಷ್ಣ ಧರ್ಮ. ಹೌದು, ನಾವು ಸಹನೆ ಮಾಡಿದ್ದೇವೆ, ಅರಗಿನ ಮನೆಯನ್ನು ಹರಿದ ಅಪಮಾನ ಸಹನ ಮಾಡಿದ್ದೇವೆ, ನಮ್ಮ ರಾಜ್ಯವನ್ನು ಕಸಿದುಕೊಂಡು ನಮಗೆ ದಾಸರು ಒಂದದ್ದನ್ನು ಸಹನ ಮಾಡಿದ್ದೇವೆ, ನಮ್ಮ ಎದುರು ಏಕವಸ್ತ್ರೆಯಾದ ನಮ್ಮ ಹೆಂಡತಿ ಅಪಮಾನವಾಗ್ತಕ್ಕಂಥ ಸಂದರ್ಭವನ್ನು ನಾವು ಅನುಭವಿಸಿದ್ದೇವೆ, ಗೌಹು ಗೌಹು ಅಂತ ನಮ್ಮನ್ನು ಅಣಕಿಸಿದ್ದನ್ನು ಅನುಭವಿಸಿದ್ದೇವೆ. ಆದರೆ ನಾವು ಕ್ಷತ್ರಿಯರು, ಶಠೆ ಶಾಠ್ಯಂ ಸಮಾಚರೇತ್, ಇದು ನಮ್ಮ ಧರ್ಮ. ಈ ಧರ್ಮದ ಪ್ರಕಾರ ನಾವು ಯುದ್ಧವನ್ನು ಮಾಡಿದ್ದೇವೆ, ಸಂಧಿಗೆ ಪ್ರಯತ್ನ ಮಾಡಿದ್ದೇವೆ, ನಮ್ಮ ಅಧಿಕಾರ ಬೇಕು ಅಂತೇಳಿ ಬೇಡಿದ್ದೇವೆ. ಮೊದಲು ದ್ರುಪದ ರಾಜನ ಪುರೋಹಿತರನ್ನು ಕಳಿಸಿಕೊಟ್ಟೆವು ಸಂಧಿಗೋಸ್ಕರ, ಎರಡನೇ ಸಲ ಕೃಷ್ಣನನ್ನು ಕಳಿಸಿಕೊಟ್ಟೆವು. ಆದರೂ ಕೂಡ ಅವನು ಒಪ್ಪದೇ ಇದ್ದಾಗ ಕ್ಷತ್ರಿಯನು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅಣ್ಣ, ನಿನ್ನ ಮನಸ್ಸಿನಲ್ಲಿದ್ದ ನಾವು ಪಾಪಿಗಳು ಅಂತಕೊಂಡಂತಕ್ಕಂಥ ಈ ಹೀನಗಂಡವನ್ನು ತೆಗೆದುಹಾಕು. ಯಾಕೆ? ಯಾವ ಮನುಷ್ಯನಿಗೆ ನಾನು ಪಾಪಿ ಪಾಪ ಮಾಡಿದರೆ ಪ್ರಾಯಶ್ಚಿತ್ತ ಮಾಡಕೋ. ನೀನು ಪಾಪಿ ಅಂದ್ಕೊಳ್ತಾ ಒಂದು ದಿವಸ ಆಯುಷ್ಯ ಮುಗೀತದೆ ಅಣ್ಣ. ಪಾಪಿ ಅಂತ ಸ್ಮರಣೆ ಮಾಡ್ಕೋತಮ್ಮ ಸತ್ತೋದ್ರೆ ಮಹಾಪಾಪಿಯಾಗಿ ಹುಡ್ತಿ. ಯಾಕೆ? ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿಲ್ಲೇನ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಸಂಪೂರ್ಣ ಭಗವದ್ಗೀತೆಯ ಸಾರವನ್ನು ಭೀಮಸೇನ ಹೇಳ್ತಾನೆ. ಅರ್ಜುನ ಮರ್ತಿರ್ಬೋದು, ನಾನು ಮರ್ತಿಲ್ಲ. ಯಾಕೆ? ಮೇಧಾ ಅಂತಕ್ಕಂತಹ ಒಂದು ಏನು ಗುಣ ಇದೆ, ಅದರ ಪ್ರತ್ಯಕ್ಷ ಪ್ರತಿರೂಪ ನಾನು. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಡ. ನಮ್ಮ ಹಿರಿಯರು ತಪ್ಪು ಮಾಡಿದ್ದು ನಿನ್ಗೆ ಗೊತ್ತಿದೆ. ಭರತ ಸರ್ವಸಂಗ ಪರಿತ್ಯಾಗ ಮಾಡಿದ. ಆ ಭರತ ಒಂದು ಜಿಂಕೆಯ ಮೋಹಕ್ಕೆ ಬಿದ್ದು ಮುಂದೆ 2 ಜನ್ಮ ತಾಳಬೇಕಾಯ್ತು. ಆದ್ದರಿಂದಾಗಿ ನಾನು ಪಾಪಿ ಅಂತನೋ ತೆಗೆದಾಕು. ಕೃಷ್ಣ ಎಲ್ಲಿ ಪಾಪ ಇದ್ದರೆ ಯಾವನು ಇರೋದಿಲ್ಲ. ಪಾಪ ಇದ್ದಲ್ಲಿ ಪರಮಾತ್ಮ ಇಲ್ಲ, ಪರಮಾತ್ಮ ಇದ್ದಲ್ಲಿ ಪಾಪ ಇಲ್ಲ. ಪರಮಾತ್ಮನಿಗೂ ಪಾಪಕ್ಕೂ ಅಲರ್ಜಿ ಇದೆ. ನಮ್ಮ ಜೊತೆಗೇನು ಕೃಷ್ಣ ಇದ್ದಾನೆ. ನಾನು ಪಾಪಿ ಅಲ್ಲ ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಾ. ಹೀನಗಂಡದಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಸಾಯಬೇಡ. ಹೇಳಣ್ಣ, ಉತ್ತಿಷ್ಟ, ಜಾಗೃತನ.
ಒಂದು ವೇಳೆ ಇನ್ನು ಪಾಪ ಇದೆ ಅಂತ ನಿನಗೆ ಅನಿಸಿದರೆ ಪಾಪದ ಪ್ರಾಯಶ್ಚಿತ್ತಕ್ಕೆ ಬೇಕಾದಷ್ಟು ಉಪಾಯಗಳಿವೆಲ್ಲ. ಧರ್ಮಶಾಸ್ತ್ರದಲ್ಲಿ ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಕ್ಷತ್ರಿಯರಿಗೆ ಅಶ್ವಮೇಧ ಯಜ್ಞ ಮಾಡು, ವಾಜಪೇಯಿ ಯಜ್ಞ ಮಾಡು, ಪಾಪದ ಪ್ರಾಯಶ್ಚಿತ್ತ ಮಾಡಿಕೊ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಮಾಡೋಣ ಯಜ್ಞಾದಿಗಳನ್ನು. ಹೀಗೆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮರಾಜ ಒಂದು ಸಮಾಧಾನಕ್ಕೆ ಬಂದಿದ್ದಾನೆ. ಆದರೂ ಅವನ ಮನಸ್ಸಿನಲ್ಲಿ ಉಳಿಯಿತು. 36 ಲಕ್ಷ ಜನರನ್ನು ಕೊಂದ ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ಒಂದು ಕುದುರೆಯನ್ನು ಬಲಿ ಕೊಟ್ಟು ಕೆಸರಿನಿಂದ ಕೆಸರು ತಿಳ್ಕೊಳ್ಬೇಕೆ? ಆಗ ಭೀಮಸೇನ ಗೊತ್ತಾಯಿತು, ನನ್ನ ಕರ್ತವ್ಯ ಮುಗಿಸಿದೆ. ಆದರೆ ನನ್ನ ಕೃಷ್ಣನ ಸಾಕ್ಷಾತ್ ಉಪದೇಶವನ್ನು, ನನ್ನ ಉಪದೇಶವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಈ ಯಮಧರ್ಮರಾಜನಲ್ಲಿಲ್ಲ. ಈ ಯಮಧರ್ಮರಾಜನಿಗೆ ಭೀಷ್ಮಾಚಾರ ಅಂತರ್ಗತನಾದ ಪರಮಾತ್ಮ ಭೀಷ್ಮಾಚಾರ ಮುಖಾಂತರ ಶಂಖದಿಂದ ಬಂದರೆ ತೀರ್ಥ ಅಂತನ್ನೋ ರೀತಿಯಿಂದ ಆ ವಸುವಿನಿಂದ ಇವನಿಗೆ ಉಪದೇಶ ಕೊಡಿಸ್ಬೇಕು ಅನ್ನೋ ಕೃಷ್ಣನ ಅಭಿಪ್ರಾಯ ತಿಳಿದುಕೊಂಡ ಭೀಮಸೇನ ಸುಮ್ಮನಾಗ್ತಾನೆ. ಆದರೆ ಭೀಮಸೇನನ ಈ ಉಪದೇಶ ವ್ಯರ್ಥವಾಗೋದಿಲ್ಲ. ಪ್ರಾಯಶ್ಚಿತ್ತ ಮಾಡಿಕೊಂಡು ರಾಜ್ಯವನ್ನು ಹೇಳಲಿಕ್ಕೆ ಅದಕ್ಕೆ ತಯಾರಾಗ್ತಾನೆ. ಆಗ ಕೃಷ್ಣ ಅವನನ್ನು ಭೀಷ್ಮಾಚಾರ ಹತ್ರ ಕರ್ಕೊಂಡು ಹೋಗ್ತಾನೆ. ಭೀಮಸೇನ ಯಾವ ಸ್ಕೂಲ್ನಲ್ಲಿ ಭಗವದ್ಗೀತಾ ಕಲಿತ? ಯಾವ ಗುರುಕುಲದಲ್ಲಿ ಉಪನಿಷತ್ತನ್ನು ಕಲಿತ? ಅಲ್ಲ, ಅವನು ಪ್ರಾಣದೇವ. ಪ್ರಳಯ ಕಾಲದಲ್ಲಿಯೂ ಕೂಡ ಯಾವನ ಬುದ್ಧಿಶಕ್ತಿ ವಿವೇಚನಾ ಶಕ್ತಿ ನಾಶವಾಗೋದಿಲ್ಲೋ ಅಂಥ ಸರಸ್ವತಿ ಭಾರತಿ, ಅಂಥ ಭಾರತೀ ದೇವಿ ಇವನ ಹೆಂಡತಿ. ಅದಕ್ಕೆ ಸಾಂಬದಲ್ಲಿ ಹೇಳಿಲ್ಲೇನು, ಪ್ರಳಯ ಕಾಲದಲ್ಲಿಯೂ ಕೂಡ ನಾಶವಾಗದ ವಿಮಲ ವಿಜ್ಞಾನಿ ವೀಣಾಪಾಣಿ ಬ್ರಹ್ಮಾಣಿ ಅಂತ ಕೃತಾಮದಲ್ಲಿ ಹೇಳಿದ್ದಾರಲ್ಲ, ಅಂಥ ಅದ್ಭುತವಾದ ಪರಮಾತ್ಮನ ಉಪದೇಶವನ್ನು ಬ್ರಹ್ಮದೇವರ ರೂಪದಿಂದ ಭಗವಂತನಿಂದಲೇ ಸಾಕ್ಷಾತ್ ಉಪದೇಶವನ್ನು ಪಡೆದು ವೇದವ್ಯಾಸರಿಂದ ಸಾಕ್ಷಾತ್ ಉಪದೇಶವನ್ನು ಪಡೆದ ಆ ಸ್ಮೃತಿ, ಆ ನೆನಪು ಅಂತನ್ನುವುದು ಭೀಮನಲ್ಲಿರ್ತದೆ. ಆದ್ದರಿಂದಾಗಿ ಭೀಮನನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವೇದವ್ಯಾಸರು ಕರೆದರು, ಭೀಮ ನೀನು ಮೇಧಾಶಕ್ತಿಯ ಸಾಕ್ಷಾತ್ ಪ್ರತಿರೂಪ, ಮೇಧಾಶಕ್ತಿಯ ಸಾಕ್ಷಾತ್ ಪ್ರತಿಬಿಂಬ ನೀನು ಅಂತ ತಿಳ್ಕೊಂಡು ಅಂತ ಹೇಳಿ, ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಇತ್ಯಾದಿ ದಶಗುಣಾತ್ಮಕ ಈ ಭೀಮಸೇನ. ಇಲ್ಲಿವರೆಗೂ 5 ಗುಣಗಳ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಉಳಿದ ಗುಣಗಳ ಚಿಂತನೆಯನ್ನು ಕೂಡ ನಾವು ಕ್ರಮವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಾವು ಪಡೆಯುವ ಸಂದೇಶ ಏನು? ದೇವರನ್ನು ನಂಬಿದ್ದೇವೆ, ನಾಹಂಕರ್ತ ಹರಿಕರ್ತ ಅಂತನ್ನೋದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ, ಮಾಡುತ್ತೇವೆ. ಆದ್ದರಿಂದಾಗಿ ನಾವು ಪಾಪಿಗಳಲ್ಲ. ಇದರರ್ಥ ತಿಳಿದು ಪಾಪ ಮಾಡಿ
ಇವತ್ತು ಪಾಪ ನಾಳೆ ಸಾಯಂಕಾಲ ಪ್ರಾಯಶ್ಚಿತ್ತ, ಪಾಪ ಸಾಯಂಕಾಲ ನಾಮಕರ್ತ, ಹಾಗಲ್ಲ. ಒಂದು ಸಲ ಪ್ರಾಯಶ್ಚಿತ್ತ ಮಾಡಿಕೊಂಡ ನಂತರ ಮುಂದೆ ಅಂತಹಗಳನ್ನು ಮಾಡಲಿಕ್ಕೆ ಪ್ರವೃತ್ತರಾಗದೆ, ಮಾಡಿದ್ದಕ್ಕೆ ಅದನ್ನು ನೆನೆಸ್ತಾ ಹೀನಗಂಡದೊಳಕ್ಕೆ ಹೋಗಿ ಬೀಳದೆ, ಭಗವಂತನ ಆಶ್ರಯಕ್ಕೆ ಬಂದಿದ್ದೇನೆ, ಪರಮಾತ್ಮನ ನಾಮ ಸಕಲ ಪಾಪಗಳನ್ನು ಸುಡಲು ಸಮರ್ಥವಾಗಿದೆ ಅಂತನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ, ನಮ್ಮ ಎಲ್ಲ ಕ್ಲೇಶಗಳನ್ನು ಪಾಪಗಳನ್ನು ದೂರ ಮಾಡುವ ಕೃಷ್ಣನಿಗೆ ಶರಣು ಬಂದಿದ್ದೇವೆ. ಇನ್ನು ಮುಂದೆ ಅವನು ಹೇಳಿದಂತೆ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಆಚರಣೆ ಮಾಡ್ತೇವೆ ಅಂತನ್ನುವ ಒಂದು ಮಾನಸಿಕ ಸ್ವೀಕೃತಿ ಪ್ರತಿಜ್ಞೆಯ ಜೊತೆಗೆ ಇವತ್ತಿನ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶೆ ಆಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.